ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಆರೋಪ ಪ್ರತ್ಯಾರೋಪಗಳ ಸರಣಿ ನಡುವೆಯೇ ಎರಡನೇ ಹಂತದ ಮತದಾನಕ್ಕೆ ರಾಜ್ಯದಲ್ಲಿ ಬಿರುಸಿನ ಮತ ಶಿಕಾರಿ ಮುಂದುವರೆದಿದೆ. ಬಸವರಾಜ ಬೊಮ್ಮಾಯಿ ಪರವಾಗಿ ಜೆಪಿ ನಡ್ಡಾ ಭರ್ಜರಿ ಮತ ಶಿಕಾರಿಯನ್ನ ಮುಂದುವರೆಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಹಾವೇರಿಯಲ್ಲಿ ಮತ ಬೇಟೆಗೆ ಇಳಿದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ಹಾವೇರಿಯ ಬ್ಯಾಡಗಿಯಲ್ಲಿ ರೋಡ್ ಶೋ ನಡೆಸಲಾಗ್ತಾ ಇದೆ. ರೋಡ್ ಶೋ ಮೂಲಕ ನಡ್ಡಾ ಮತ ಶಿಕಾರಿಯನ್ನು ನಡೆಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಜಮಾವಣೆಗೊಂಡಿದ್ದಾರೆ. ಹಾವೇರಿಯಲ್ಲಿ ಬಿಜೆಪಿಯಲ್ಲಿ ರಣೋತ್ಸಾಹ ಮೂಡಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಮತಯಾಚನೆಗೆ ಆಗಮಿಸಿದ್ದಾರೆ. ಖುದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರೋಡ್ ಶೋ ನಡೆಸುವ ಮೂಲಕ ಭರ್ಜರಿ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಕೂಡ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಮೇ 7ನೇ ತಾರೀಕು ನಡೆಯಲಿರುವ ಮತದಾನ ಪ್ರಕ್ರಿಯೆಯಲ್ಲಿ ಬಿಜೆಪಿ ಪರವಾಗಿ ಮತದಾರರು ಮತ ಹಾಕುವಂತೆ ಸೆಳೆಯುವ ಪ್ರಯತ್ನವನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಓಕೆ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹಾವೇರಿಯಲ್ಲಿ ಬಿಜೆಪಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ. ರೋಡ್ ಶೋ ಮಾಡುವ ಮೂಲಕ
ಮತದಾರರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹಾವೇರಿಯಲ್ಲಿ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ JP ನಡ್ಡಾ ಅವರು. ಹಾಗೆ ಇದೇ ಒಂದು ರೋಡ್ ಶೋನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಜೊತೆಗೆ ಆ ಭಾಗದ ಹಾವೇರಿ ಭಾಗದ ಬಿಜೆಪಿಯ ಕಾರ್ಯಕರ್ತರು ಹಾಗೆ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಹಾವೇರಿಯ ಬ್ಯಾಡಗಿ ರೋಡ್ನಲ್ಲಿ ರೋಡ್ ಶೋವನ್ನ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಭರ್ಜರಿಯಾದ ರೋಡ್ ಶೋ ದೃಶ್ಯಗಳು ಕಾಣಕ್ಕೆ ಸಿಗ್ತಾ ಇದೆ. ರೆಸ್ಪಾನ್ಸ್ ಯಾವ ರೀತಿ ಇದೆ? ಹಾಗೆ ಮತದಾರರನ್ನ ತಲುಪಲಿಕ್ಕೆ ಹಾವೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಯತ್ನಗಳು ಯಾವ ರೀತಿ ನಡೀತಾ ಇದೆ ಬಿಜೆಪಿಯಿಂದ? ಎಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಿಜೆಪಿ ಕಡೆಯಿಂದ ಭರ್ಜರಿ ಮತ ಶಿಕಾರಿ ಮುಂದುವರೆದಿದೆ. ಹಾವೇರಿಯ ಬ್ಯಾಡಗಿ ರೋಡ್ನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಮಾರುತಿ, ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ರೋಡ್ ಶೋ ನಡೆಸಲಾಗ್ತಾ ಇದೆ, ಯಾವ ರೀತಿ ಇದೆ ರೆಸ್ಪಾನ್ಸ್? ಸ್ಮಿತಾ, ನಿಜಕ್ಕೂ ಲೋಕಸಭಾ ರಣಕಣ ರಂಗೇರ್ತಾ ಇರುವಂತದ್ದು. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಎರಡನೇ ಹಂತದ ಚುನಾವಣೆ ಆಗಿದ್ರಿಂದ ಸಂಪೂರ್ಣವಾಗಿ ಎಲ್ಲ ನಾಯಕರುಗಳು, ರಾಜ್ಯದ ನಾಯಕರುಗಳು ಇದೀಗ ಹಾವೇರಿಗೆ ಆಗಮಿಸ್ತಾ ಇರುವಂತದ್ದು. ಅದಕ್ಕೂ ಇವತ್ತು ನಿಜಕ್ಕಂತಂದ್ರೆ JP ನಡ್ಡಾ ಅವರು ಕಾಗಿನೆಲೆಗೆ ಆಗಮಿಸಿ ಕಾಗಿನೆಲೆ ಶ್ರೀಗಳ ಆಶೀರ್ವಾದವನ್ನು ಪಡೆಯುವ ಮುಖಾಂತರ ಈ ಒಂದು ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಏನಿದೆ ಅಲ್ಲಿಂದ ಇದೀಗ ಬ್ಯಾಡಗಿ ನಗರಕ್ಕೆ ಆಗಮಿಸಿ ಇದೀಗ ಮೋಟೆಬಂದರು ಮತ್ತು ಬ್ಯಾಡಗಿ ಏಕಕಾಲಕ್ಕೆ ತಾಲೂಕನ್ನು ಮುಗಿಸುವಂತ ಪ್ರಯತ್ನ ಮುಂದಾಗಿರುವಂತದ್ದು. ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಅಶೋಕರ್ ಆಗಿರ್ಬೋದು, BC ಪಾಟೀಲ್ ಆಗಿರ್ಬೋದು, JP ನಡ್ಡಾ ಅವರಿಗೆ ಸಾಥ್ ಕೊಟ್ಟಿರುವಂತದ್ದು. ಸಂಪೂರ್ಣವಾಗಿ ಜನಜಂಗುಳಿ ಏನಂದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಇದೀಗ ಏನು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತದ್ದು ಸಂಪೂರ್ಣವಾಗಿ ಬಿಜೆಪಿ ಮಯ ಆಗಿದೆ ಅಂತಕ್ಕಂತ ಹೇಳ್ಬೋದು ಇವತ್ತು ಹಾವೇರಿ ಬ್ಯಾಡಗಿ ಅಂತ ಹೇಳ್ಬೋದು. ಆದರೆ ಎಲ್ಲೊಂದು ಕಡೆಗೆ ಜಿದ್ದಾಜಿದ್ದಿನ ಕಣ ಆಗಿರೋದ್ರಿಂದ ಜನಜನಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಚಾರಕ್ಕೆ ತೊಡಗಿರೋ ಅಂತ ಹೇಳ್ಬೋದು. ಸ್ಮಿತಾ, ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಆರೋಪ ಪ್ರತ್ಯಾರೋಪಗಳ ಸರಣಿ ನಡುವೆಯೇ ಎರಡನೇ ಹಂತದ ಮತದಾನಕ್ಕೆ ರಾಜ್ಯದಲ್ಲಿ ಬಿರುಸಿನ ಮತ ಶಿಕಾರಿ ಮುಂದುವರೆದಿದೆ. ಬಸವರಾಜ ಬೊಮ್ಮಾಯಿ ಪರವಾಗಿ JP ನಡ್ಡಾ ಭರ್ಜರಿ ಮತ ಶಿಕಾರಿಯನ್ನ ಮುಂದುವರೆಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಹಾವೇರಿಯಲ್ಲಿ ಮತ ಬೇಟೆಗೆ ಇಳಿದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ. ಹಾವೇರಿಯ ಬ್ಯಾಡಗಿಯಲ್ಲಿ ರೋಡ್ ಶೋ ನಡೆಸಲಾಗ್ತಾ ಇದೆ. ರೋಡ್ ಶೋ ಮೂಲಕ ನಡ್ಡಾ ಮತ ಶಿಕಾರಿಯನ್ನು ನಡೆಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಜಮಾವಣೆಗೊಂಡಿದ್ದಾರೆ.